ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಬಲ ನೀಡುವವರು ದೂರದಲ್ಲಿರುವ ಪ್ರೀತಿಗಳು ಅಲ್ಲ, ನಮ್ಮ ಮನೆಯೊಳಗೆ ಮೌನವಾಗಿ ನಿಂತಿರುವ ಬಂಧಗಳು. ಈ ಕಥೆ ಅಂಥದ್ದೇ ಒಂದು ಬಂಧದ ಕತೆ. ಅಕ್ಕ ಮತ್ತು ತಮ್ಮನ ನಡುವೆ ಮಾತಿಲ್ಲದೆ ಮಾತನಾಡುವ ಪ್ರೀತಿಯ ಕತೆ. ಊರಿನ ಹೊರವಲಯದಲ್ಲಿರುವ ಮಲ್ಲಾಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದವರು ಶಾಂತಿ ಮತ್ತು ಅವಳ ತಮ್ಮ ಸೂರಜ್. ಶಾಂತಿ ಮನೆಯ ಹಿರಿಯ ಮಗಳು. ತಂದೆ ಚಿಕ್ಕ ವಯಸ್ಸಲ್ಲೇ ದೂರವಾದ ನಂತರ ಅವಳಿಗೆ ತಾಯಿಯ ಜೊತೆಗೆ ಮನೆಯ ಹೊಣೆಗಾರಿಕೆ ತಲೆಯ ಮೇಲೆ ಬಿತ್ತು. ಆದರೆ ಅವಳ ಜೀವನದ ನಿಜವಾದ ದುರ್ಬಲತೆ ಮತ್ತು ಶಕ್ತಿ ಎರಡೂ ಅವಳ ತಮ್ಮ ಸೂರಜ್. ಸೂರಜ್ ಇನ್ನು ಶಾಲೆಗೆ ಹೋಗುವ ಹುಡುಗ, ತುಂಟ, ಚಿಲಿಪಿಲಿ, ಆದರೆ ಅಕ್ಕ ಎಂದರೆ ಪ್ರಾಣ. ಶಾಂತಿಗೆ ಸೂರಜ್ ಎಂದರೆ ತನ್ನ ಬದುಕಿನ ಉಸಿರು. ಅವನು ನಗಿದರೆ ಅವಳ ದಿನ ಸುಂದರ, ಅವನು ಮೌನವಾದರೆ ಅವಳ ಮನಸ್ಸು ಭಾರ. ಶಾಂತಿ ಓದಿನಲ್ಲಿ ಚುರುಕು. ಊರಿನ ಶಾಲೆ ಮುಗಿಸಿ ನಗರಕ್ಕೆ ಹೋಗಿ ಕೆಲಸ ಮಾಡುವ ಕನಸು ಅವಳದು. ಆದರೆ ಆ ಕನಸಿನ ಜೊತೆ ನಾನು ಹೋದರೆ ನನ್ನ ತಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ ಅನ್ನೋ ಭಯವೂ ಇತ್ತು. ಸೂರಜ್ ಮಾತ್ರ ಯಾವತ್ತೂ ಅಕ್ಕನ ಕನಸಿಗೆ ಅಡ್ಡಿಯಾಗಲಿಲ್ಲ. ಅಕ್ಕ, ನೀನು ದೊಡ್ಡ ಕೆಲಸಕ್ಕೆ ಹೋಗು, ನಾನು ದೊಡ್ಡವನಾಗ್ತೀನಿ ಎಂದು ಗರ್ವದಿಂದ ಹೇಳುತ್ತಿದ್ದ. ಆದರೆ ಆ ಮಾತಿನ ಹಿಂದೆ ಅಡಗಿದ್ದ ನೋವನ್ನು ಶಾಂತಿ ಮಾತ್ರ ನೋಡುತ್ತಿದ್ದಳು. ಒಂದು ದಿನ ಶಾಂತಿಗೆ ನಗರದಲ್ಲಿ ಕೆಲಸ ಸಿಕ್ಕಿತು. ಮನೆಯಲ್ಲೆಲ್ಲ ಮೌನ ಆವರಿಸಿತು. ಅಮ್ಮ ಖುಷಿಯಾಗಿದ್ದರೂ ಸೂರಜ್ ಏನೋ ಕಳೆದುಕೊಂಡಂತೆ ಮೌನವಾಗಿದ್ದ. ಹೊರಡುವ ದಿನ ಶಾಂತಿ ತನ್ನ ತಮ್ಮನಿಗೆ ಹೊಸ ಬ್ಯಾಗ್ ತಂದುಕೊಟ್ಟು, ನಾನು ಇಲ್ಲದಾಗ ಇದನ್ನೇ ನೋಡಿ ಓದು ಎಂದಳು. ಸೂರಜ್, ನೀನು ಬೇಗ ಬರ್ತೀಯಾ ಅಕ್ಕ ಎಂದು ಕೇಳಿದಾಗ ಶಾಂತಿ ನಗಲು ಪ್ರಯತ್ನಿಸಿದಳು. ಕಣ್ಣುಗಳು ಒದ್ದೆಯಾಗಿದ್ದವು. ಬೇಗ ಬರ್ತೀನಿ ಎಂದರೂ ಇಬ್ಬರಿಗೂ ಗೊತ್ತಿತ್ತು ಅದು ಸುಲಭ ಅಲ್ಲ. ನಗರದಲ್ಲಿ ಶಾಂತಿಯ ಜೀವನ ಬದಲಾಗಿತು. ಕೆಲಸದ ಒತ್ತಡ, ಜನರ ಗದ್ದಲ, ಸಮಯದ ಓಟ. ಆದರೂ ಪ್ರತಿದಿನ ರಾತ್ರಿ ಅವಳು ಸೂರಜ್ಗೆ ಕರೆ ಮಾಡಿ, ಊಟ ಮಾಡಿದ್ಯಾ, ಓದು ಆಯಿತಾ ಎಂದು ಕೇಳುತ್ತಿದ್ದಳು. ಸೂರಜ್ ಶಾಲೆಯ ಕತೆಗಳನ್ನು ಹೇಳುತ್ತಿದ್ದ. ಆದರೆ ದಿನಗಳು ಕಳೆದಂತೆ ಕರೆಗಳಲ್ಲಿ ಮೌನ ಹೆಚ್ಚಾಯಿತು. ಶಾಂತಿ ಕೆಲಸದಲ್ಲಿ ಮುಳುಗಿದ್ದಳು. ಸೂರಜ್ ತನ್ನೊಳಗೆ ಅಕ್ಕನ ಕೊರತೆಯನ್ನು ಇಟ್ಟುಕೊಂಡಿದ್ದ. ಒಂದು ದಿನ ಶಾಲೆಯಿಂದ ಬಂದ ಸೂರಜ್ ತುಂಬಾ ಮೌನವಾಗಿದ್ದ. ಅಮ್ಮ ಕೇಳಿದರೂ ಏನೂ ಹೇಳಲಿಲ್ಲ. ರಾತ್ರಿ ಶಾಂತಿಗೆ ಕರೆ ಮಾಡಿದಾಗ ನಿದ್ರೆ ಬರ್ತಿದೆ ಎಂದು ಕೋನಿಟ್ಟುಬಿಟ್ಟ. ಶಾಂತಿಯ ಮನಸ್ಸು ಅಶಾಂತವಾಯಿತು. ಮರುದಿನವೇ ರಜೆ ಹಾಕಿ ಊರಿಗೆ ಹೊರಟಳು. ಬಸ್ನಲ್ಲಿ ಕೂತಿದ್ದಾಗ ಹಳೆಯ ದಿನಗಳು ಕಣ್ಣ ಮುಂದೆ ಬಂದವು. ಸೂರಜ್ನ ಕೈ ಹಿಡಿದು ಶಾಲೆಗೆ ಕರೆದ ದಿನಗಳು, ಅವನಿಗೆ ಪಾಠ ಹೇಳಿಕೊಟ್ಟ ರಾತ್ರಿ, ಅವನು ಅಕ್ಕ ಎಂದು ಓಡಿಬರುತ್ತಿದ್ದ ಕ್ಷಣಗಳು. ಮನೆ ತಲುಪಿದ ಕ್ಷಣದಲ್ಲೇ ಬಾಗಿಲ ಬಳಿ ನಿಂತಿದ್ದ ಸೂರಜ್ ಅವಳನ್ನು ಕಂಡು ಕಣ್ಣು ಹೊಳೆಯಿಸಿದರೂ ಏನೂ ಹೇಳಲಿಲ್ಲ. ಶಾಂತಿ ಅವನ ತಲೆ ಸವರುತ್ತಾ, ಏನಾಯ್ತು ನನ್ನ ಹುಡುಗನಿಗೆ ಎಂದು ಕೇಳಿದಾಗ ಅವನು ತಡೆದುಕೊಳ್ಳಲಾರದೆ ಅತ್ತುಬಿಟ್ಟ. ನೀನು ಇಲ್ಲದಿದ್ರೆ ಮನೆ ಆಗಲ್ಲ ಅಕ್ಕ. ಶಾಂತಿಯ ಹೃದಯ ಒಡೆದಂತಾಯಿತು. ಅವಳು ಅವನನ್ನು ಹತ್ತಿರ ಕರೆದು, ನಾನು ದೂರ ಹೋಗಿದ್ದು ನಿನ್ನಿಂದ ದೂರವಾಗಲು ಅಲ್ಲ, ನಿನ್ನ ಬದುಕು ಚೆನ್ನಾಗಿರಲೆಂದು ಎಂದಳು. ಆ ರಾತ್ರಿ ಅವರು ಮನೆ ಮುಂದೆ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ನಕ್ಷತ್ರಗಳಿಂದ ತುಂಬಿದ ಆಕಾಶ, ತಂಪಾದ ಗಾಳಿ, ಹಳ್ಳಿಯ ಮೌನ, ಎಲ್ಲ ಅವರ ಮಾತುಗಳಿಗೆ ಸಾಕ್ಷಿಯಾದವು. ಶಾಂತಿ ತನ್ನ ಕೆಲಸದ ಬಗ್ಗೆ, ಸೂರಜ್ ತನ್ನ ಶಾಲೆಯ ಕನಸುಗಳ ಬಗ್ಗೆ ಹೇಳಿಕೊಂಡರು ಮತ್ತು ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರಿತುಕೊಂಡರು. ಶಾಂತಿಗೆ ಸ್ಪಷ್ಟವಾಯಿತು, ಅವಳು ಎಷ್ಟು ದೂರ ಹೋದರೂ ತನ್ನ ಬೇರು ಇಲ್ಲೇ ಇದೆ. ಮರುದಿನ ಶಾಂತಿ ನಗರಕ್ಕೆ ಹಿಂತಿರುಗಬೇಕಾಯಿತು. ಈ ಬಾರಿ ಸೂರಜ್ ಅಳಲಿಲ್ಲ. ನೀನು ಹೋಗು ಅಕ್ಕ, ನಾನು ನಿನ್ನನ್ನು ಕಾಯ್ತೀನಿ ಎಂದನು. ಶಾಂತಿ, ನೀನು ದೊಡ್ಡವನಾಗ್ತಾ ಇದ್ದೀಯ ಎಂದು ಹೇಳಿದಾಗ ಅವನಿಗೆ ಧೈರ್ಯವಾಯಿತು. ವರ್ಷಗಳು ಕಳೆದವು. ಸೂರಜ್ ಓದಿನಲ್ಲಿ ಮುಂದುವರಿದ, ಶಾಂತಿ ಕೆಲಸದಲ್ಲಿ ಬೆಳೆದಳು. ಆದರೆ ಅವರ ನಡುವಿನ ಬಂಧ ಯಾವತ್ತೂ ಕಡಿಮೆಯಾಗಲಿಲ್ಲ. ಕೆಲವೊಮ್ಮೆ ಮಾತು ಕಡಿಮೆ, ಕೆಲವೊಮ್ಮೆ ಭೇಟಿಗಳು ವಿರಳ, ಆದರೂ ಪ್ರೀತಿ ಅಚಲ. ಅಕ್ಕ ತಮ್ಮನ ಪ್ರೀತಿ ಎಂದರೆ ಒಟ್ಟಿಗೆ ಇರುವುದಲ್ಲ, ದೂರದಲ್ಲಿದ್ದರೂ ಒಬ್ಬರ ಬದುಕಿಗೆ ಬೆಳಕಾಗುವುದು. ಮೌನದಲ್ಲೂ ನಿಂತು ಜೀವನದ ಪ್ರತಿಯೊಂದು ಹೆಜ್ಜೆಗೆ ಬಲ ನೀಡುವುದು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಆಳವಾದ, ಹೃದಯಸ್ಪರ್ಶಿ ಕನ್ನಡ ಕತೆಗಳಿಗಾಗಿ ನಿಮ್ಮ ಬೆಂಬಲ ಇರಲಿ. ಧನ್ಯವಾದಗಳ.